ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 162 ಸ್ಕೋರ್ ಮಾಡಿದರು ಫಸ್ಟ್ ಇನ್ನಿಂಗ್ಸಲ್ಲಿ ಗುಜರಾತ್ ಟೈಟನ್ಸು. ಈ ಥರ ಒಂದು ಥ್ರಿಲ್ಲರ್ನ ಎಕ್ಸ್ಪೆಕ್ಟ್ ಮಾಡಿದೆ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಸಿ ಚೇಸು ಪಂಜಾಬ್ ಕಿಂಗ್ಸ್ಗೆ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಥರ ಆಗಲಿಲ್ಲ. ಆ್ಯಂಡ್ ಕ್ರಿಕೆಟ್ನ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ, ಕ್ವಾಲಿಟಿ ಇನ್ಕ್ರೀಸ್ ಆಗ್ತಿದೆ ಅಂತ ಇದೇ ಟೈಮ್ನಲ್ಲೇ ಹೇಳೋದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಒಬ್ಬರಿಗೆ ಕ್ರೆಡಿಟ್ ಕೊಡಲೇಬೇಕು. ಇಟ್ ಗೋಸ್ ಟು ಕೂಪರ್ ಕೊಹ್ಲಿ. ಎಂಥ ಅದ್ಭುತವಾದ ಇನ್ನಿಂಗ್ಸ್ ಆಡಿದ್ರು. ಎಲ್ಲರೂ ಬಿಟ್ಕೊಟ್ರು ಅಂದರೆ ಎಲ್ಲರೂ ಔಟ್ ಆಗ್ತಾ ಬಂದರು. ಬಟ್ ಕೂಪರ್ ಕೊಹ್ಲಿ ಕೊನೆವರೆಗೂ ಬಿಟ್ಕೊಡ್ಲಿಲ್ಲ, ಮ್ಯಾಚ್ನ ಗೆಲ್ಸ್ಕೊಟ್ರು. ಅದೇ ಇಂಪಾರ್ಟೆಂಟು, ಅದೇ ಮ್ಯಾಟರ್ ಆಗೋದು. 72 ರನ್ಸ್, 44 ಬಾಲ್ಸ್, ಅತ್ಯುತ್ತಮವಾದ ಇನ್ನಿಂಗ್ಸ್ ಆಡಿದ್ದಾರೆ ಕೂಪರ್ ಕೊಹ್ಲಿ ನಂಬರ್ 3 ಬಂದಿದ್ದು. ಬಟ್ ಅಂದ್ರೂ ಬರೀ 3 ವಿಕೆಟ್ಸಿಂದ ಗೆದ್ದಿದ್ದಾರೆ ಅಂತಂದರೆ ಅಲ್ಲಿ ಗುಜರಾತ್ ಟೈಟನ್ಸ್ ಕೂಡ ಅದ್ಭುತವಾದ ಬೌಲಿಂಗ್ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಮಾತಾಡೋಣ. ಬಟ್ ಪಂಜಾಬ್ ಕಿಂಗ್ಸ್ 3 ವಿಕೆಟ್ಸಿಂದ ಗೆದ್ದಿದ್ದಾರೆ ಅಂತಂದರೆ ಅಲ್ಲಿ ಇನ್ನೊಬ್ಬರು ಝಾವಿಯರ್ ಬಾರ್ಟ್ಲೆಟ್ ಲಾಸ್ಟಲ್ಲಿ ಬಂದು ಕ್ಲಚ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕ್ಲಚ್ ಇನ್ನಿಂಗ್ಸ್ ಆಡಿ ಕೂಪರ್ ಕೊಹ್ಲಿಗೆ ಜೊತೆ ಯಾರಾದರೂ ಬೇಕಲ್ವಾ. ಕೂಪರ್ ಕೊಹ್ಲಿಯವ್ರಿಗೂ ಒಬ್ಬರೇ ಗೆಲ್ಸೋಕ್ಕಾಗಲ್ಲ. ಸೊ ಝಾವಿಯರ್ ಬಾರ್ಟ್ಲೆಟ್ ನಿಂತ್ಕೊಂಡು ಪ್ರಸಿದ್ಧ ಕೃಷ್ಣಗೂ ಕೂಡ 6 ಹಿಡಿದ್ರು ಝಾವಿಯರ್ ಬಾರ್ಟ್ಲೆಟು. ಅದರಿಂದನೇ ಆ್ಯಕ್ಚುಲಿ ಮ್ಯಾಚ್ ಟರ್ನ್ ಆಗಿದ್ದೆ ಆ ಒಂದು 6ಇಂದ. ಪಟ್ ಅಂತ ಒಂದು ತೆಗೆದು ಒಂಚೂರು ಶಾರ್ಟ್ ಬಾಲ್ ಇತ್ತು. 137 km/h ಇದ್ದಿದ್ದು ಬಾಲ್ನ ಪುಲ್ ಮಾಡಿದ್ರು ಝಾವಿಯರ್ ಬಾರ್ಟ್ಲೆಟ್. ಅಲ್ಲೇ ಮ್ಯಾಚ್ ಚೇಂಜ್ ಆಗಿದ್ದು. ಅಲ್ಲೇ ಮ್ಯಾಚ್ ಪಂಜಾಬ್ ಕಿಂಗ್ಸ್ಗೆ ಖಚಿತ ಆಯಿತು, ಇದು ನಾವು ಗೆಲ್ತೀವಿ ಅಂತ. ಬಟ್ ಫಸ್ಟಿಂದ ಮ್ಯಾಚ್ ನೋಡ್ಕೊಂಡು ಬಂದರೆ ಗುಜರಾತ್ ಟೈಟನ್ಸ್ ಆ್ಯಕ್ಚುಲಿ ಒಳ್ಳೆ ಟೋಟಲ್ ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ ಅವ್ರಿಗೆ. 162 ಈಸ್ ನಾಟ್ ಎಟ್ ಆಲ್ ಎ ಡಿಫೆಂಡಬಲ್ ಟೋಟಲ್ ಇನ್ T20s, ಅದು ಈ ಜನ್ರೇಷನಲ್ಲಿ. ಸೊ 162 ಪೋಸ್ಟ್ ಮಾಡೋದಕ್ಕೆ ಗುಜರಾತ್ ಟೈಟನ್ಸು. ಸೊ ಫಸ್ಟ್ ಅವ್ರ ಓಪನರ್ಸು ಸಾಯಿ ಸುದರ್ಶನ್ ಆ್ಯಂಡ್ ಶುಭ್ಮನ್ ಗಿಲ್. ಆ್ಯಕ್ಚುಲಿ ಇದೇನೇ ಒಂದು ರೆಪ್ಯೂಟೆಡ್ ಕಾಂಬಿನೇಷನು ಪಾರ್ಟ್ನರ್ಶಿಪ್ ಮಾಡೋದಕ್ಕೆ. ಬಟ್ ಅಲ್ಲೇ ಅವ್ರಿಗೆ ಒಂದೊಳ್ಳೆ ಸ್ಟಾರ್ಟ್ ಸಿಕ್ತು ಅಂತ ಹೇಳಿದ್ರು, ಅದು ಕನ್ವರ್ಟ್ ಆಗಲೇ ಇಲ್ಲ. ಸಾಯಿ ಸುದರ್ಶನ್ ಅವರು ಮೊದಲನೇದಾಗೆ ವಿಕೆಟ್ ಕಳ್ಕೊಬೇಕಾಯಿತು. ಅದಾದಮೇಲೆ ಶುಭ್ಮನ್ ಗಿಲ್ಲು, ಅದಾದಮೇಲೆ ಜಾಸ್ ಬಟ್ಲರು. ಇಲ್ಲಿ ಬಂದಿದ್ದು ಸ್ಪಿನ್ ಮಾಂತ್ರಿಕ ಯುಜ್ವೇಂದ್ರ ಚಹಲ್. ಈ ವೀವ್ಸ್ ವೆಬ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಯುಜ್ವೇಂದ್ರ ಚಹಲ್ಲು ಎಂಥ ಒಳ್ಳೆ T20 ಬೌಲರ್ ಅಂತ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಅದು ಇವತ್ತು ಮತ್ತೆ ಪ್ರೂವ್ ಮಾಡಿದ್ರು. ಅದು 2 ಕ್ರೂಷಿಯಲ್ ವಿಕೆಟ್ಸ್ನ ತೊಗೊಂಡು ಕ್ರೂಷಿಯಲ್ ಟೈಮ್ನಲ್ಲಿ ಕೂಡ. ಶುಭ್ಮನ್ ಗಿಲ್ ವಿಕೆಟ್ ಹೋದಾಗ ಆಲ್ಮೋಸ್ಟ್ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಇನ್ನೇನು ಆಕ್ಸಿಲರೇಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಶುಭ್ಮನ್ ಗಿಲ್ ವಿಕೆಟ್ ತೊಗೊಂಡ್ರು. ಮತ್ತೊಂದು ವಿಕೆಟ್ ಯಾರ್ದು ಅಂತೀರಾ? ಜಾಸ್ ಬಟ್ಲರ್. ನನ್ನ ಪ್ರಕಾರ ಇದೇ ಬಿಗ್ಗೆಸ್ಟ್ ವಿಕೆಟು. ಯಾಕೆಂದರೆ ಜಾಸ್ ಬಟ್ಲರ್ ಲೆಫ್ಟ್ ಶೋಲ್ಡರ್ ಶೇಕ್ ಆಗಿ ಸ್ಟಾರ್ಟ್ ಆದರೆ ನಿಲ್ಲೋದೇ ಇಲ್ಲ ಅಂತ. ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡಿದೆ, ಜಾಸ್ ಬಟ್ಲರ್ ಲೆಫ್ಟ್ ಶೋಲ್ಡರ್ ಶೇಕ್ ಆಗ್ತಾಯಿತ್ತು. ಬಟ್ ಯುಜ್ವೇಂದ್ರ ಚಹಲ್ ಬರೀ ಲೆಫ್ಟ್ ಶೋಲ್ಡರನ್ನ ಈ ಪ್ಲೇಯರ್ ಆಡೋದನ್ನೇ ಸ್ಟಾಪ್ ಮಾಡ್ತೀನಿ ಅಂತ ಜಾಸ್ ಬಟ್ಲರ್ ವಿಕೆಟ್ ಕೂಡ ತೊಗೊಂಡ್ರು. ಅದೇ ಟರ್ನಿಂಗ್ ಪಾಯಿಂಟ್ ಆ್ಯಕ್ಚುಲಿ. ಅಲ್ಲೇ ಸ್ಕೋರ್ ರಿಸ್ಟ್ರಿಕ್ಟ್ ಆಗಿದ್ದು. ಯಾಕೆಂದರೆ 2 ಕ್ಲಾಸ್ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್, ಜಾಸ್ ಬಟ್ಲರ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಿಂತಿದ್ರು ಆರಾಮಾಗಿ ಅವ್ರು 200 ದಾಟಿಸ್ಬಿಡ್ತಿದ್ರು. ಅವ್ರಿಗೆ ಕ್ರೆಡಿಬಿಲಿಟಿ ಇದೆ, ಒಬ್ಬರು ನಿಂತಿದ್ದಿದ್ರು. ಅದಾದಮೇಲೆ ಸ್ಟೆಪ್ ಇನ್ ಆಗಿದ್ದೇನೆ ಪಂಜಾಬ್ ಕಿಂಗ್ಸ್ಗೆ ವೈಶಾಖ್ ವಿಜಯ್ ಕುಮಾರ್. 3 ವಿಕೆಟು, 34 ರನ್ನು, 4 ಓವರು. ಎಕ್ಸೆಪ್ಷನಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ವೈಶಾಖ್ ವಿಜಯ್ ಕುಮಾರ್ ಅವ್ರದ್ದು ಕೂಡ. ಆ್ಯಂಡ್ ವೈಶಾಖ್ ಅವ್ರು ತೆಗೆದಿದ್ದು ವಿಕೆಟ್ಸೂ ಒಳ್ಳೆ ಹಿಟ್ಟರ್ಸ್ದೇನೆ. ಗ್ಲೆನ್ ಫಿಲಿಪ್ಸ್ ವಿಕೆಟ್ ತೆಗೆಯೋದು ಸುಲಭವಾದ ಮಾತು ಅಲ್ವೇ ಅಲ್ಲ. ಗ್ಲೆನ್ ಫಿಲಿಪ್ಸ್ ವಿಕೆಟ್ ಎತ್ತಿದ್ದ ವೈಶಾಖ್ ವಿಜಯ್ ಕುಮಾರ್ಗೆ ವಾಷಿಂಗ್ಟನ್ ಸುಂದರ್ ಮತ್ತು ಶಾರುಖ್ ಖಾನ್ ಅವರು ವಿಕೆಟ್ಸ್ ಕೂಡ ಬಂತು. ಹೀಗೆ ಗುಜರಾತ್ ಟೈಟನ್ಸ್ದು ಬ್ಯಾಟಿಂಗ್ ಟೇಕ್ ಆಫ್ ಆಗಲೇ ಇಲ್ಲ. 20 ಓವರ್ ಕಂಪ್ಲೀಟ್ ಆಗೋಯಿತು. 6 ವಿಕೆಟ್ ಕಳ್ಕೊಂಡು 162 ರನ್ಸ್ ಅಷ್ಟೇ ಸ್ಕೋರ್ ಮಾಡೋಕ್ಕಾಗಿದ್ದು ಗುಜರಾತ್ ಟೈಟನ್ಸ್. ಬಟ್ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗಿಗೆ ಬಂದರು. ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗಿಗೆ ಬಂದಾಗ ಗುಜರಾತಿಗೆ ಮೊದಲನೇದಾಗಿ ಏನು ಬೇಕಾಗಿತ್ತು ಅಂತಂದರೆ ಅರ್ಲಿ ವಿಕೆಟ್ಸ್. ಯಾಕೆಂದರೆ ಕಡಿಮೆ ಸ್ಕೋರ್ ಇದ್ದಾಗ ಅದನ್ನ ಡಿಫೆಂಡ್ ಮಾಡಬೇಕು ಅಂತಂದರೆ ವಿಕೆಟ್ಸಿಂದ ಮಾತ್ರ ಸಾಧ್ಯ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಗೆ ಫಸ್ಟಲ್ಲೇ ಪ್ರಿಯಾಂಚಾರ್ಯ ವಿಕೆಟ್ ಸಿಕ್ಬಿಡ್ತು. ಸೊ ಅವಾಗ ಅರ್ಲಿ ವಿಕೆಟ್ ಬಂದಿದೆ ಅಂತ ಅಂದ್ಕೊಂಡ್ರು ಅಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಇದ್ದರು. ಸೊ ಪ್ರಭ್ಸಿಮ್ರನ್ ಸಿಂಗ್ ಪ್ರೂವನ್ ಟ್ಯಾಲೆಂಟು. ಲಾಸ್ಟ್ 2 ವರ್ಷದಿಂದ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್ಗೆ. ಅಫ್ಕೋರ್ಸ್ ಅವ್ರು ಸುಮಾರು ವರ್ಷದಿಂದ ಇದ್ದಾರೆ ಪಂಜಾಬ್ ಕಿಂಗ್ಸಲ್ಲಿ. ಬಟ್ ಅವರು ನಿಜವಾಗ್ಲೂ ಕ್ಲಿಕ್ ಆಗಿದ್ದು ಅಂತಂದರೆ ಹೋದ ವರ್ಷ ಮತ್ತು ಹೋದ ವರ್ಷ ಪ್ರಭ್ಸಿಮ್ರನ್ ಸಿಂಗ್ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಇವತ್ತು ಕೂಡ ಅವ್ರದ್ದು ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ಟಾರ್ಟಿಂಗಲ್ಲಿ ಪವರ್ ಪ್ಲೇಯಲ್ಲಿ ಸ್ಟಾರ್ಟ್ ಕೊಡಬೇಕಾದ್ರೆ ಆ ಥರ ಒಂದು ಆಕ್ಸಿಲರೇಷನ್ ಇರಲಿಲ್ಲ ಅಂತಂದಿದ್ರೆ ಲಾಸ್ಟ್ಗೆ ಕೂಪರ್ ಕೊಹ್ಲಿ ಮತ್ತು ಝಾವಿಯರ್ ಬಾರ್ಟ್ಲೆಟ್ಗೆ ಕಷ್ಟ ಆಗಿರೋದು. ಸೊ ಅಫ್ಕೋರ್ಸ್ ಇಂಪ್ಯಾಕ್ಟ್ ಮಾಡಿದ್ದಾರೆ ಪ್ರಭ್ಸಿಮ್ರನ್ ಸಿಂಗ್ ಅವರ ಇನ್ನಿಂಗ್ಸಲ್ಲಿ. ಆಮೇಲೆ ಬಂದ ಕೂಪರ್ ಕೊಹ್ಲಿ ಅವ್ರನ್ನಂತೂ ಹಿಡಿಯೋ ಮಾತೇ ಇರಲಿಲ್ಲ. ಅವ್ರು ಅಲ್ಲೇ ನಿಂತಿದ್ರು. ಅವ್ರ ಇನ್ನಿಂಗ್ಸ್ ಅವ್ರು ಆಡ್ತಾನೆ ಇದ್ರು. ಅಂಡ್ ಕೊನೆಗೆ ಏನಾಯಿತು ಅಂತ ನಮಗೆ ಗೊತ್ತು. ಅಲ್ಲಿ ಬಂತು ನೋಡಿ ಟ್ವಿಸ್ಟು. 162 ಡಿಫೆಂಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಪ್ರಸಿದ್ಧ ಕೃಷ್ಣ ಅವರ ಬಿಗಿ ಪೇಸ್ ಬೌಲಿಂಗ್ ದಾಳಿಗೆ ಪಂಜಾಬ್ ಕಿಂಗ್ಸ್ ಪತನ ಅಂತ ಆಗೋಗಿತ್ತು ಒಂದು ಟೈಮ್ನಲ್ಲಿ. ಆ ಥರ ಬೌಲಿಂಗ್ ಮಾಡಿದ್ರು ಬಂದ್ಬಿಟ್ಟು. ಆ್ಯಂಡ್ ಶ್ರೇಯಸ್ ಅಯ್ಯರ್ ಅವರ ವಿಕೆಟ್, ಅವ್ರ ಫಸ್ಟ್ ವಿಕೆಟ್ ಎತ್ತಿದ್ದೆ ಶ್ರೇಯಸ್ ಅಯ್ಯರ್. ಆ್ಯಂಡ್ ಫಸ್ಟ್ ಬಾಲ್ ಆಫ್ ಪ್ರಸಿದ್ಧ ಕೃಷ್ಣಸ್ ಸ್ಪೆಲ್ಡ್ ಟುಡೇ ಇಟ್ ವೆಂಟ್ ಫಾರ್ ಅ ಕ್ಯಾಚ್. ಆ್ಯಂಡ್ ಶ್ರೇಯಸ್ ಅಯ್ಯರ್ ಅವರ ಕ್ಯಾಚು. ಅಫ್ಕೋರ್ಸ್ ಶ್ರೇಯಸ್ ಅಯ್ಯರ್ ಅವರ ಕೈಗೆ ಇಂಜುರಿ ಆಗಿತ್ತು ಆ ಬಾಲ್. ಅದರ ವೆರಿ ನೆಕ್ಸ್ಟ್ ಬಾಲೇನೆ ಶ್ರೇಯಸ್ ಅಯ್ಯರ್ ಫ್ಲಿಕ್ ಮಾಡಿದ್ರು ಆ್ಯಂಡ್ ಕರೆಕ್ಟಾಗಿ ಫೀಲ್ಡರ್ ಕೈಗೆ ಹೋಯ್ತದು. ಶ್ರೇಯಸ್ ಅಯ್ಯರು, ಶಶಾಂಕ್ ಸಿಂಗ್ ಮತ್ತು ಮಾರ್ಕಸ್ ಸ್ಟೋಯ್ನಿಸ್
ಮಾರ್ಕಸ್ ಸ್ಟೋಯ್ನಿಸ್. ಈ 3 ವಿಕೆಟ್ಗಳನ್ನ ಕ್ವಿಕ್ ಸಕ್ಸೆಷನಲ್ಲಿ ತೊಗೊಂಡ ಪ್ರಸಿದ್ಧ ಕೃಷ್ಣ ಆಲ್ಮೋಸ್ಟ್ ಮ್ಯಾಚ್ನ ಗುಜರಾತ್ ಕಡೆ ತಂದೇ ಬಿಟ್ಟಿದ್ರು ಅಂತ ಇತ್ತು. ಆ್ಯಂಡ್ ಮಧ್ಯದಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ನೆಹಾಲ್ ವಧೇರಾ ಅವ್ರು ಬೇರೆ ವಿಕೆಟ್ ತೊಗೊಂಡ್ರು. ಸಾಫ್ಟ್ ಡಿಸ್ಮಿಸಲ್ ಆಗಿತ್ತು ನೆಹಾಲ್ ವಧೇರಾ ಅವ್ರದ್ದು. ಅವರು ಓವರ್ ದ ಟಾಪ್ ಹೋಗೋದ್ರು, ಬಟ್ ಶುಭ್ಮನ್ ಗಿಲ್ಗೆ ಕವರ್ಸಲ್ಲಿ ಈಸಿ ಕ್ಯಾಚ್ ಆಗಿತ್ತು ನೆಹಾಲ್ ವಧೇರಾ ಅವ್ರದ್ದು. ಸೊ ಈ ಥರ 4 ವಿಕೆಟ್ ಕ್ವಿಕ್ ವಿಕೆಟ್ಸ್ ಬಿದ್ದಾಗ ಕಾನ್ಫಿಡೆನ್ಸ್ ಬಂದೇ ಬಿಡುತ್ತೆ. ಬಟ್ ಅದಾದಮೇಲೆ ಪ್ರಸಿದ್ಧ ಕೃಷ್ಣಗೆ ಕೂಡ ಬಿಡಲೇ ಇಲ್ಲ ಝಾವಿಯರ್ ಬಟ್ಲೆಟ್. ಪ್ರಸಿದ್ಧ ಕೃಷ್ಣ ಅವರು ಕೂಡ ಲಾಸ್ಟ್ ಓವರಲ್ಲಿ ಹಿ ವೆಂಟ್ ಫಾರ್ ರನ್ಸ್. ಬಟ್ ಒಂದು ಮಾತ್ರ ನಿಜ, ಅದ್ಭುತವಾದ ಸ್ಪೆಲ್ ಇವತ್ತು ಪ್ರಸಿದ್ಧ ಕೃಷ್ಣ ಅವ್ರದ್ದು. 3 ವಿಕೆಟ್ಸ್ ಎತ್ತಿದ್ದಾರೆ. ಮೊಹಮ್ಮದ್ ಸಿರಾಜ್ ಬಿಟ್ಟು ಇನ್ನೆಲ್ಲರಿಗೂ ತಲಾ ಒಂದೊಂದು ವಿಕೆಟ್ ಬಂತು. ಅಶೋಕ್ ಶರ್ಮಾ ಆಗಿರ್ಬೋದು, ರಾಶಿದ್ ಖಾನ್ ಆಗಿರ್ಬೋದು, ಕಾಗೇಶ್ವರ್ ರಬಾಡ ಆಗಿರ್ಬೋದು, ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು, ಎಲ್ಲರಿಗೂ ತಲಾ ಒಂದೊಂದು ವಿಕೆಟ್ ಬಂತು. ಬಟ್ ಪ್ರಸಿದ್ಧ ಕೃಷ್ಣ 3 ವಿಕೆಟ್ ತೊಗೊಂಡು ಮಿಂಚಿದ್ರು. ಆ್ಯಂಡ್ ಈ ಮ್ಯಾಚು ಥ್ರಿಲ್ಲರ್ ಆಗೋದಕ್ಕೆ ಕಾರಣನೇ ಪ್ರಸಿದ್ಧ ಕೃಷ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಈ ಥರ ಥ್ರಿಲ್ಲರ್ಸ್ ಬೇಕು IPLನ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ. ಮತ್ತೆ ಸಿಗುವ. ನಮಸ್ಕಾರ.